ನಮಸ್ಕಾರ. ಇವತ್ತು ನಾವು ಒಂದು ಆ, ವಿಮರ್ಶಾ ಪಂಥದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ. ರೂಪನಿಷ್ಠ ವಿಮರ್ಶೆ. ಹೌದು. ಅಂದ್ರೆ ಒಂದು ಪುಸ್ತಕ ಓದಿದಾಗ ಕಥೆ ಮುಖ್ಯನಾ, ಪಾತ್ರಗಳು ಮುಖ್ಯನಾ, ಅಥವಾ ಆ ಪುಸ್ತಕವನ್ನು ಒಂದು ಸಾಹಿತ್ಯ ಅಂತ ಮಾಡೋಕೆ ಬಳಸಿದ ಭಾಷೆ, ಅದರ ಶೈಲಿ, ಅದರ ಒಂದು ಕಟ್ಟೋಣ ಇದೆಯಲ್ಲ, ಅದು ಮುಖ್ಯನಾ? ಈ ತರಹ ಪ್ರಶ್ನೆಗಳನ್ನು ಕೇಳ್ತಾ ಆ ರೂಪಕ್ಕೆ ಅಂದ್ರೆ ಫಾರ್ಮ್ಗೆ ಹೆಚ್ಚು ಪ್ರಾಧಾನ್ಯ ಕೊಡುವ ಈ ರೂಪನಿಷ್ಠ ವಿಮರ್ಶೆ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಮ್ಮ ಹತ್ರ ಇರೋ ಆಕರಗಳನ್ನು ನೋಡಿಕೊಂಡು ಸ್ವಲ್ಪ ಆಳವಾಗಿ ಇಳಿದು ನೋಡೋಣ. ಖಂಡಿತ. ಈ ರೂಪನಿಷ್ಠ ವಿಮರ್ಶೆ ಅನ್ನೋದು ಶುರುವಾಗಿದ್ದೇ ಹೇಳಬೇಕು ಅಂದ್ರೆ 20ನೇ ಶತಮಾನದ ಆರಂಭದಲ್ಲಿ ರಷ್ಯಾದಲ್ಲಿ. ರಷ್ಯಾದಲ್ಲಿ? ಹೌದು. ರಷ್ಯನ್ ಫಾರ್ಮಲಿಸ್ಟ್ಸ್ ಅಂತಾರಲ್ಲ, ಅವರನ್ನೊಂದು ಮೂಲಭೂತ ಪ್ರಶ್ನೆ ಇತ್ತು, ತುಂಬಾ ಆಸಕ್ತಿಕರವಾದ ಪ್ರಶ್ನೆ. ಏನು ಅಂತ ಅಂದ್ರೆ, ನಾವು ದಿನ ಮಾತಾಡ್ತೀವಲ್ಲ, ಆ ಭಾಷೆಗೂ ಕವಿತೆ ಕಾದಂಬರಿಯಲ್ಲಿರೋ ಭಾಷೆಗೂ ಏನು ವ್ಯತ್ಯಾಸ? ಯಾವುದು ಒಂದು ಬರವಣಿಗೆಯನ್ನ ಸಾಹಿತ್ಯ ಮಾಡುತ್ತೆ? ಇದು ಸುಮ್ಮನೆ ಆ ಛಂದದ ಭಾಷೆ ಅಷ್ಟೇ ಅಲ್ಲ, ಅದಕ್ಕೊಂದು ಸ್ವಂತ ನಿಯಮ ಇದೆ, ಒಂದು ವಿಶಿಷ್ಟವಾದ ವ್ಯವಸ್ಥೆ ಇದೆ ಅಂತ ವಾದ ಮಾಡಿದ್ರು ಅವರು. ಓಹೋ, ಅಂದ್ರೆ ಭಾಷೆಯನ್ನ ಬಳಸೋ ರೀತಿ ಇದೆಯಲ್ಲ, ಹೌದು, ಅದು ಹೇಳೋ ವಿಷಯಕ್ಕಿಂತ ಮುಖ್ಯ ಆಗತ್ತೆ ಇಲ್ಲಿ. ಹೌದು ಹೌದು, ನೀವು ಹೇಳಿದ್ದು ಪಕ್ಕ ಸರಿ. ಒಂದು ಕೃತಿ ಏನ್ ಹೇಳುತ್ತೆ ಅನ್ನೋದಕ್ಕಿಂತ ಅದನ್ನ ಹೇಗೆ ಕಟ್ಟಿದ್ದಾರೆ, ಹೇಗೆ ಹೇಳಿದ್ದಾರೆ ಅನ್ನೋದ್ರ ಮೇಲೆ ಪೂರ್ತಿ ಗಮನ. ಅದನ್ನೇ ವಿಶ್ಲೇಷಣೆ ಮಾಡೋದು. ಅದೇ ಅವರ ಹುಡುಕಾಟವೇ ಸಾಹಿತ್ಯಕತೆ, ಅಂದ್ರೆ ಲಿಟರರಿನೆಸ್ ಅಂತಾರಲ್ಲ ಅದು. ಒಂದು ಸಾಮಾನ್ಯ ಬರಹವನ್ನ ಸಾಹಿತ್ಯ ಮಾಡೋ ಅಂಶ ಯಾವ್ದು ಅಂತ ಹುಡುಕೋದು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಹೇಗೆ ವಿಶ್ಲೇಷಿಸ್ತಿದ್ರು? ಅದಕ್ಕೆ ಅವರು ಕೃತಿಯ ಒಳಗಿನ ರಚನೆಯನ್ನೇ ನೋಡಿದ್ರು. ಉದಾಹರಣೆಗೆ, ಕಥೆಗಳಲ್ಲಿ ಫ್ಯಾಬ್ಯುಲಾ ಮತ್ತೆ ಸ್ಯೂಜೆಟ್ ಅಂತ 2 ಪರಿಕಲ್ಪನೆಗಳನ್ನ ತೊಂದ್ರು. ಫ್ಯಾಬ್ಯುಲಾ, ಸ್ಯೂಜೆಟ್ ಅಂದ್ರೆ? ಹೌದು. ಫ್ಯಾಬ್ಯುಲಾ ಅಂದ್ರೆ ಕಥೆಯ ಘಟನೆಗಳು ನಡೆದ ಕ್ರಮ, ಒಂದಾದ್ಮೇಲೆ ಒಂದು ಸರಳವಾಗಿ ಏನ್ ನಡೀತು ಅಂತ. ಸರಿ. ಆದರೆ ಸೂಜೆಟ್ ಅಂದ್ರೆ ಲೇಖಕರು ಆ ಘಟನೆಗಳನ್ನ ನಮಗೆ ಹೇಗೆ ಹೇಳ್ತಾರೆ, ಯಾವ ಕ್ರಮದಲ್ಲಿ, ಯಾವ ತಂತ್ರ ಬಳಸಿ, ಯಾರ ದೃಷ್ಟಿಕೋನದಿಂದ ನಿರೂಪಣೆ ಮಾಡ್ತಾರೆ ಅನ್ನೋದು. ಆ ನಿರೂಪಣೆಯ ವಿಧಾನ. ಅದೇ. ಈ ಸೂಜೆಟ್ ಅಂದ್ರೆ ನಿರೂಪಣೆಯ ವಿಧಾನ ಇದೆಯಲ್ಲ, ಅದೇ ನಿಜವಾದ ಕಲೆ ಅಂತ ಅವರ ವಾದ. ಕಥೆಗಿಂತ ಅದನ್ನ ಹೇಳೋ ರೀತಿಯೇ ಕಲಾತ್ಮಕತೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಕಥಾವಸ್ತುಗಿಂತ ಅದನ್ನ ಹೇಳೋ ಶೈಲಿ, ಟೆಕ್ನಿಕ್ ಮುಖ್ಯ. ಹಾಗೆ ಕಾವ್ಯದಲ್ಲಿ ಭಾಷೆ, ಲಯ, ಇಮೇಜರಿ ಇದೆಲ್ಲ ಹೇಗೆ ಸೇರಿ ಒಂದು ಯೂನಿಟ್ ಆಗಿ ಆ ಕೃತಿಯನ್ನ ರೂಪಿಸುತ್ತೆ ಅಂತ ನೋಡ್ತಾರೆ ಅಲ್ವಾ? ಖಂಡಿತ. ಇದು ಕೇಳಲಿಕ್ಕೆ ಸ್ವಲ್ಪ ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಔಚಿತ್ಯ ಅಂತಾರಲ್ಲ, ಅದರಾಗೆ ಕೇಳಿಸ್ತಾ ಇದೆ. ಹೌದು ಹೌದು, ಒಳ್ಳೆ ಹೋಲಿಕೆ. ಅಲ್ಲೂ ಅಷ್ಟೇ, ಕೃತಿಯ ಭಾಗಗಳೆಲ್ಲ ಹೇಗೆ ಹೊಂದಿಕೊಂಡು ಒಂದು ಪರಿಣಾಮ ಕೊಡಬೇಕು ಅಂತ ಇದೆಯಲ್ಲ. ಹೌದು, ಒಂದು ರೀತಿ ಹೋಲಿಕೆ ಇದೆ. ಆಂತರಿಕ ಹೊಂದಾಣಿಕೆ, ಸಮಗ್ರತೆ ಬಗ್ಗೆ 2 ಕಡೆ ಗಮನ ಇದೆ. ಆದರೆ ಒಂದು ಮುಖ್ಯ ವ್ಯತ್ಯಾಸ ಅಂದ್ರೆ, ರೂಪನಿಷ್ಠರು ಇದನ್ನ ಹೆಚ್ಚಾಗಿ ಭಾಷೆ ಮತ್ತು ರಚನೆಯ ದೃಷ್ಟಿಯಿಂದಲೇ ನೋಡ್ತಾರೆ. ಓಕೆ. ಮತ್ತೆ ಕೃತಿಯನ್ನ ಅದರ ಹೊರಗಿನ ವಿಷಯಗಳಿಂದ, ಅಂದ್ರೆ ಲೇಖಕರ ಜೀವನ, ಸಮಾಜ, ಇತಿಹಾಸ, ನೀತಿ ಇವೆಲ್ಲದರಿಂದ ದೂರ ಇಟ್ಟು ಕೇವಲ ಆ ಕೃತಿಯನ್ನೇ ಒಂದು ಸ್ವತಂತ್ರ ವಸ್ತುವಾಗಿ ನೋಡ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಸ್ವತಂತ್ರ ವಸ್ತುವಾಗಿ? ಹೌದು. ಇದಕ್ಕೆ ಭಾಷಾ ವಿಜ್ಞಾನಿ ಸಸ್ಯೂರ್ನ ವಿಚಾರಗಳು ಒಂಥರ ಸ್ಫೂರ್ತಿ ಕೊಟ್ವು. ಸಸ್ಯೂರ್ ಹೇಳಿದನಲ್ಲ, ಭಾಷೆ ಒಂದು ರೂಪ, ಸತ್ಯ ಅಲ್ಲ ಅಂತ. ಲ್ಯಾಂಗ್ವೇಜ್ ಇಸ್ ಅ ಫಾರ್ಮ್, ನಾಟ್ ಸಬ್ಸ್ಟೆನ್ಸ್. ಅದೇ. ಅಂದ್ರೆ ಭಾಷೆ ವಾಸ್ತವವನ್ನ ನೇರವಾಗಿ ತೋರ್ಸಲ್ಲ, ಅದೊಂದು ತನ್ನದೇ ನಿಯಮಗಳಿರುವ ಸಿಸ್ಟಮ್. ಈ ಐಡಿಯಾ ಇದೆಯಲ್ಲ, ಇದು ರೂಪನಿಷ್ಠರಿಗೆ ಪಠ್ಯವನ್ನ ಬೇರೆಲ್ಲದರಿಂದ ಪ್ರತ್ಯೇಕಿಸಿ ಅಧ್ಯಯನ ಮಾಡೋಕೆ ಒಂದು ತಾತ್ವಿಕ ನೆಲೆಗಟ್ಟನ್ನ ಕೊಡ್ತು. ಹಾಗಾದ್ರೆ ಲೇಖಕ ಯಾರು, ಯಾವ ಕಾಲದಲ್ಲಿ ಬರೆದ್ರು, ಸಮಾಜ ಹೇಗಿತ್ತು, ಇದೆಲ್ಲ ಇಲ್ಲಿ ಅಷ್ಟು ಮುಖ್ಯ ಅಲ್ಲ. ಮುಖ್ಯ ಆಗೋದು ಆ ಟೆಕ್ಸ್ಟ್ ಮಾತ್ರ. ಬಹುತೇಕ ಹೌದು. ಅವರ ಫೋಕಸ್ ಟೆಕ್ಸ್ಟ್ನ ಮೇಲೆ. ಸರಿ. ಇದರ ಪ್ರಭಾವ ಹೇಗಿತ್ತು ಆಮೇಲೆ? ಬೇರೆ ವಿಮರ್ಶಾ ಪದ್ಧತಿಗಳ ಮೇಲೆ ಏನಾದರೂ ಪರಿಣಾಮ ಆಯ್ತಾ? ಖಂಡಿತ ಆಯ್ತು. ದೊಡ್ಡ ಪ್ರಭಾವವೇ ಬೀರಿತು. ರಷ್ಯಾದಿಂದ ಕೆಲ ಪ್ರಮುಖ ಚಿಂತಕರು, ಉದಾಹರಣೆಗೆ ಯಾಕಬ್ಸೆನ್, ವೆಲೆಕ್, ಇವರೆಲ್ಲ ಅಮೆರಿಕ, ಯುರೋಪ್ಗೆ ವಲಸೆ ಹೋದ್ರು. ಹೌದಾ? ಹೌದು. ಅಲ್ಲಿ ನವ್ಯ ವಿಮರ್ಶೆ ಅಂತ ಇನ್ನೊಂದು ದೊಡ್ಡ ವಿಮರ್ಶಾ ಪಂಥ ಹುಟ್ಕೊಳ್ಳೋಕೆ ಇವರ ವಿಚಾರಗಳು ತುಂಬಾ ಸಹಾಯ ಮಾಡ್ದು. ನ್ಯೂ ಕ್ರಿಟಿಸಿಸಂ ಅಂತಾರಲ್ಲ, ಅದು. ನ್ಯೂ ಕ್ರಿಟಿಸಿಸಂ
ಅದರ ಬಗ್ಗೆ ಕೇಳಿದ್ದೀನಿ. ಹೌದು, ಅವರೂ ಕೂಡ ಪಠ್ಯದ ಮೇಲೇನೆ ಗಮನ ಕೊಟ್ರು. ಕ್ಲೋಸ್ ರೀಡಿಂಗ್ ಅಂದ್ರೆ ಪಠ್ಯವನ್ನ ಸೂಕ್ಷ್ಮವಾಗಿ ಓದೋದು, ಪದಗಳ ಅರ್ಥ, ರಚನೆ ಇದರ ವಿಶ್ಲೇಷಣೆಗೆ ತುಂಬಾ ಮಹತ್ವ ಕೊಟ್ರು. ಅಂದ್ರೆ ರೂಪನಿಷ್ಠರ ಪ್ರಭಾವ ಅಲ್ಲಿ ಮುಂದುವರಿತು. ಹೌದು, ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಸಾಹಿತ್ಯವನ್ನ ಒಂದು ಸೀರಿಯಸ್ ಆದ ಅಧ್ಯಯನ ವಿಷಯವಾಗಿ, ಹೆಚ್ಚು ವೈಜ್ಞಾನಿಕವಾಗಿ, ವಸ್ತುನಿಷ್ಠವಾಗಿ ನೋಡೋಕೆ ರೂಪನಿಷ್ಠ ವಿಮರ್ಶೆ ದಾರಿ ಮಾಡಿಕೊಡ್ತು ಅಂತ ಹೇಳ್ಬೋದು. ಸಾಹಿತ್ಯ ಅಂದ್ರೆ ಬರೀ ಸಮಾಜದ ಕನ್ನಡಿ ಅಲ್ಲ, ಅಥವಾ ಲೇಖಕನ ಮನಸ್ಸಿನ ಮಾತು ಅಷ್ಟೇ ಅಲ್ಲ, ಅದೊಂದು ಕಲೆ, ಅದಕ್ಕೊಂದು ತನ್ನದೇ ಆದ ರಚನೆ ಇದೆ ಅಂತ ತೋರ್ಸ್ಕೊಟ್ರು. ಅರ್ಥ ಆಯ್ತು. ಹಾಗಾದ್ರೆ ರೂಪನಿಷ್ಠ ವಿಮರ್ಶೆ ಅನ್ನೋದು ಒಂದು ಕೃತಿಯ ಕಲಾತ್ಮಕತೆಯನ್ನ ಅದರ ಒಳಗಿನ ಭಾಷೆ, ಶೈಲಿ, ರಚನೆ ಇವುಗಳ ಮೂಲಕನೇ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡೋ ಒಂದು ದಾರಿ. ಒಂಥರ ಸಾಹಿತ್ಯದ ಸೌಂದರ್ಯವನ್ನ ಅದರ ರೂಪದಲ್ಲೇ ಹುಡುಕೋ ಪ್ರಯತ್ನ. ಹೌದು, ನಿಖರವಾಗಿ ಹೇಳಿದ್ರಿ. ಬಹುಶಃ ನಾವು ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಬೋದು. ಹೇಳಿ. ಒಂದು ಸಾಹಿತ್ಯ ಕೃತಿಯನ್ನ ಅದರ ರೂಪದ ಮೇಲೆ ಮಾತ್ರ ಗಮನ ಇಟ್ಟು ಓದಿದಾಗ ನಮ್ಮ ಓದಿನ ಅನುಭವ ಹೇಗೆ ಬದಲಾಗುತ್ತೆ? ಅದರ ಸಾಮಾಜಿಕ, ಐತಿಹಾಸಿಕ ಅಂಶಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಕೇವಲ ಅದರ ರಚನೆ, ಭಾಷೆ, ಶೈಲಿ ನೋಡಿದಾಗ ನಮ್ಗೇನಾದ್ರೂ ಹೊಸ ಒಳನೋಟಗಳು ಸಿಗ್ಬೋದಾ? ಒಳ್ಳೆ ಪ್ರಶ್ನೆ. ಅಥವಾ ಈ ರೀತಿ ನೋಡೋದ್ರಿಂದ ನಾವು ಏನನ್ನಾದ್ರೂ ಮುಖ್ಯವಾದದ್ದನ್ನ ಕಳೆದುಕೊಳ್ತೀವ? ಬಹುಶಃ ಈ ಪ್ರಶ್ನೆಗಳನ್ನ ಮನಸ್ಸಲ್ಲಿಟ್ಕೊಂಡು ನಾವು ಈ ಚರ್ಚೆಯನ್ನ ಮುಗಿಸ್ಬೋದು ಅನ್ಸುತ್ತೆ. ಖಂಡಿತ ಯೋಚನೆ ಮಾಡಬೇಕಾದ ವಿಷಯ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಗೆ ಲಭ್ಯ ಇರೋ ಆಕರಗಳನ್ನು ನೋಡಿ ಸಾಹಿತ್ಯ ವಿಮರ್ಶೆಯಲ್ಲಿ ಈ ರಾಚನಿಕ ಚಿಂತನೆ ಅಂದರೆ ಸ್ಟ್ರಕ್ಚರಲಿಸಮ್ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಮುಖ್ಯವಾಗಿ ಭಾಷಾ ವಿಜ್ಞಾನಿ ಫರ್ಡಿನ್ಯಾಂಡ್ ಡಿ ಸಸ್ಯೂರ್ ಅವರ ಐಡಿಯಾಸ್ ಇಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಅಂದರೆ ಒಂದು ಟೆಕ್ಸ್ಟ್ನ ಅರ್ಥ ಬರೀ ಪದಗಳಲ್ಲ, ಅದರ ಆಳದಲ್ಲಿರೋ ಸ್ಟ್ರಕ್ಚರ್ಸ್, ಆ ಸಿಸ್ಟಮ್ಸ್ ಇದೆಯಲ್ಲ, ಅದು ಹೇಗೆ ಅರ್ಥವನ್ನ ಕೊಡುತ್ತೆ ಅಂತ ತಿಳಿಯೋದು ನಮ್ಮ ಉದ್ದೇಶ. ಸರಿ, ಶುರು ಮಾಡೋಣವಾ? ಖಂಡಿತ. ಮೊದಲಿಗೆ ಸಸ್ಯೂರ್ ಅವರು ಬೇಸಿಕ್ ಐಡಿಯಾಸ್ ನೋಡ್ಬೇಕು. ಭಾಷೆ ಅಂದ್ರೆ ಸುಮ್ನೆ ಪದಗಳ ಗುಂಪು ಅಲ್ಲ, ಅದೊಂದು ಇಡೀ ಸಿಸ್ಟಮ್ ಅಂತ ಅವರು ಹೇಳಿದ್ರು. ಇದರಲ್ಲಿ ಲಾಂಗ್ ಅಂದ್ರೆ ಭಾಷೆಯ ವ್ಯವಸ್ಥೆ ಮತ್ತೆ ಪ್ಯಾರೋಲ್ ಅಂದ್ರೆ ನಾವು ಮಾತಾಡೋ ವೈಯಕ್ತಿಕ ರೀತಿ, ಈ ವ್ಯತ್ಯಾಸ ಮುಖ್ಯ ಆಗತ್ತೆ. ಓ, ಲಾಂಗ್ ಅಂದ್ರೆ ಆ ರೂಲ್ಸ್, ಆ ಸಿಸ್ಟಮ್ ಇದ್ದ ಹಾಗೆ. ಹೌದು ಹೌದು. ಪ್ಯಾರೋಲ್ ಅಂದ್ರೆ ನಾವು ಅದನ್ನ ಆಕ್ಚುವಲ್ ಆಗಿ ಯೂಸ್ ಮಾಡೋದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಭಾಷೆಯ ಪದಗಳಿಗೆ ಅಂದ್ರೆ ಸಂಕೇತಗಳಿಗೆ ಅವುಗಳದ್ದೇ ಆದ ಸಹಜವಾದ ಅರ್ಥ ಇರಲ್ಲ. ಅದರ ಅರ್ಥ ಬರೋದು ಆ ಸಿಸ್ಟಮ್ನಲ್ಲಿರೋ ಬೇರೆ ಪದಗಳ ಜೊತೆಗಿನ ವ್ಯತ್ಯಾಸದಿಂದ, ಡಿಫ್ರೆನ್ಸಿಂದ. ಹಾ, ಅಂದ್ರೆ ಬೆಕ್ಕು ಅನ್ನೋ ಪದಕ್ಕೆ ಅರ್ಥ ಬರೋದು ಅದು ನಾಯಿಯಲ್ಲ, ಇಲಿಯಲ್ಲ ಅನ್ನೋದ್ರಿಂದ. ಎಕ್ಸಾಕ್ಟ್ಲಿ. ಅದೇ ಸಸ್ಯೂರು ಹೇಳಿದ ಹಾಗೆ ಭಾಷೆ ಒಂದು ರೂಪವೇ ಹೊರತು ಸತ್ಯವಲ್ಲ. ಅಂದ್ರೆ ಅದು ಹೇಗೆ ಸ್ಟ್ರಕ್ಚರ್ ಆಗಿದೆ ಅನ್ನೋದೇ ಮುಖ್ಯ. ಇದು ನಿಜಕ್ಕೂ ಒಂದು ಬೇರೆ ರೀತಿಯ ನೋಟ ಅಲ್ವಾ? ಹೌದು, ಇದು ತುಂಬಾನೇ ಗಮನಾರ್ಹ. ಹಾಗಾದ್ರೆ ಇದೇ ಲಾಜಿಕ್ ಸಾಹಿತ್ಯಕ್ಕೂ ಅಪ್ಲೈ ಆಗುತ್ತೆ ಅಲ್ವಾ? ಅಂದ್ರೆ ಒಂದು ಕಾದಂಬರಿ ತಗೊಂಡ್ರೆ ಕೇವಲ ಕಥೆ, ಪಾತ್ರಗಳನ್ನ ನೋಡೋದಲ್ಲ, ಅದರ ಹಿಂದೆ ಇರೋ ಆಂತರಿಕ ಸ್ಟ್ರಕ್ಚರ್, ಆ ಪ್ಯಾಟರ್ನ್ಸ್ನ ಹುಡುಕೋದು. ಈಗ ಚಾಮ್ಸ್ಕಿ ಹೇಳೋ ಡೀಪ್ ಸ್ಟ್ರಕ್ಚರ್, ಸರ್ಫೇಸ್ ಸ್ಟ್ರಕ್ಚರ್ ತರಹನ. ಉದಾಹರಣೆಗೆ ಸಂಸ್ಕಾರ ಕಾದಂಬರಿ ತಗೊಂಡ್ರೆ ಆ ಘಟನೆಗಳ ಆಚೆಗೆ ಒಂದು ಆಳವಾದ ವಿನ್ಯಾಸ ಇರುತ್ತೆ ಅನ್ಬೋದಾ? ಹೌದು, ಖಂಡಿತ. ರೋಮನ್ ಯಾಕಬ್ಸನ್ ಅಂತ ಇನ್ನೊಬ್ಬ ಚಿಂತಕರು ಸೆಸ್ಯೂರ್ ಐಡಿಯಾಸ್ನ ಸಾಹಿತ್ಯಕ್ಕೆ ತಂದ್ರು. ಅವರು ಭಾಷೆ ಮತ್ತು ಸಾಹಿತ್ಯದಲ್ಲಿ 2 ಮುಖ್ಯ ಆಯಾಮಗಳನ್ನ ಗುರುತಿಸಿದ್ರು. ಒಂದು ರೂಪಕ ಅಂದ್ರೆ ಮೆಟಫರ್, ಇದು ಹೋಲಿಕೆ, ಆಯ್ಕೆ ಮೇಲೆ ನಿಂತಿರುತ್ತೆ. ಉದಾಹರಣೆಗೆ ಈಗ ದುಃಖಕ್ಕೆ ಕತ್ತಲೆ ಅನ್ನೋ ತರಹ. ಇನ್ನೊಂದು ಅಜ್ಜ ಹಲಿಕಶಿಣ ಅಂದ್ರೆ ಮೆಟಾನಮಿ, ಇದು ಸಾಮೀಪ್ಯ, ಅನುಕ್ರಮದ ಮೇಲೆ ನಿಲ್ಲುತ್ತೆ. ಓ, ಕಿರೀಟ ಅಂದ್ರೆ ರಾಜ ಅನ್ನೋ ಹಾಗೆ. ಹೌದು, ಅದೇ. ಇದೇ ಥರ ಕಥನಗಳ ವಿಶ್ಲೇಷಣೆಯಲ್ಲೂ ಸ್ಟ್ರಕ್ಚರ್ಸ್ನ ಹುಡುಕಿದ್ರು. ಟೊಡೊರೋವ್, ಜೆನೆಟ್ ಇವರೆಲ್ಲ ಕಥೆ ಹೇಗೆ ಕಟ್ಟಲ್ಪಡುತ್ತೆ, ಅದರ ಮೂಲ ಘಟಕಗಳು ಯಾವು, ಕಥೆಗೂ ಹಿಸ್ಟೋರಿ, ಅದನ್ನ ಹೇಳೋ ರೀತಿಗೂ ರೆಸೀಟ್ ಇರೋ ಸಂಬಂಧ ಏನು, ಹೀಗೆಲ್ಲ ವಿಶ್ಲೇಷಣೆ ಮಾಡಿದ್ರು. ಸರಿ ಸರಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಅನ್ಸುತ್ತೆ, ಜೊನಾಥನ್ ಕಲ್ಲರ್ ಬಗ್ಗೆ. ಅವ್ರು ಹೇಳೋ ಪ್ರಕಾರ ಅರ್ಥ ಬರೀ ಟೆಕ್ಸ್ಟ್ನಲ್ಲ, ಬದಲಿಗೆ ಓದುಗರು ಬಳಸೋ ಕಲ್ಚರಲ್ ಕೋಡ್ಸ್ ಅಂದ್ರೆ ಸಾಂಸ್ಕೃತಿಕ ಸಂಕೇತಗಳು ಮತ್ತು ಓದೋ ರೂಢಿಗಳಿದೆಯಲ್ಲ, ಅದರಿಂದ ಅರ್ಥ ಹುಟ್ಟುತ್ತೆ ಅಂತ. ಉದಾಹರಣೆಗೆ ಫುಟ್ಬಾಲ್ ರೂಲ್ಸ್ ಗೊತ್ತಿಲ್ದಿದ್ರೆ ಆಟ ಅರ್ಥ ಆಗಲ್ಲ ನೋಡಿ, ಹಾಗೆ.
ಹೌದು, ಅದನ್ನೇ ಸಹಜೀಕರಣ ಅಥವಾ ನ್ಯಾಚುರಲೈಸೇಷನ್ ಅಂತ ಕರೆಯೋದು. ಒಂದು ಸಂಸ್ಕೃತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ರೀತಿಗಳು ಎಷ್ಟು ಸಹಜ ಅನ್ಸ್ಬಿಡುತ್ತೆ ಅಂದ್ರೆ ಅವು ಕೂಡ ಕನ್ಸ್ಟ್ರಕ್ಟೆಡ್ ಅಂದ್ರೆ ನಿರ್ಮಿತವಾದವು ಅಂತ ನಮ್ಗೆ ಗೊತ್ತೇ ಆಗಲ್ಲ. ಹೌದೌದು. ಇದು ನಾವು ನ್ಯಾಚುರಲ್ ಅನ್ಕೊಂಡಿರೋದು ನಿಜವಾಗ್ಲೂ ಹೌದಾ ಅನ್ನೋ ಪ್ರಶ್ನೆ ಮೂಡಿಸುತ್ತೆ. ಹಾಗಾದ್ರೆ ಈ ರಾಚನಿಕ ವಿಮರ್ಶೆಯ ಮುಖ್ಯ ಕೊಡುಗೆಗಳೇನು ಮತ್ತೆ ಇದರ ಲಿಮಿಟೇಷನ್ಸ್ ಅಂದ್ರೆ ಮಿತಿಗಳು? ಇದರ ದೊಡ್ಡ ಕೊಡುಗೆ ಅಂದ್ರೆ ಸಾಹಿತ್ಯ ವಿಶ್ಲೇಷಣೆಯನ್ನ ವ್ಯಕ್ತಿನಿಷ್ಠ ಭಾವನೆಗಳ ಆಚೆಗೆ ತಗೊಂಡು ಹೋಗಿ ಹೆಚ್ಚು ಸಿಸ್ಟಮ್ಯಾಟಿಕ್ ಆಗಿ ವಸ್ತುನಿಷ್ಠವಾಗಿ ನೋಡಕ್ಕೆ ಒಂದು ದಾರಿ ಮಾಡ್ಕೊಟ್ಟಿತ್ತು. ಭಾಷೆ, ಸಂಸ್ಕೃತಿ ಹೇಗೆ ಅರ್ಥವನ್ನ ಶೇಪ್ ಮಾಡುತ್ತೆ ಅಂತ ತೋರ್ಸ್ಕೊಟ್ಟಿತ್ತು. ಒಂಥರ ಸೈಂಟಿಫಿಕ್ ಡಿಸಿಪ್ಲಿನ್ ತರ ಸಾಹಿತ್ಯವನ್ನ ಸ್ಟಡಿ ಮಾಡಕ್ಕೆ ಹೆಲ್ಪ್ ಮಾಡ್ತು. ಓಕೆ. ಆದ್ರೆ ಇದರ ಮಿತಿಗರೂ ಇವೆ. ಈ ಸ್ಟ್ರಕ್ಚರ್ಸ್ ಎಲ್ಲ ಸ್ಟೇಬಲ್, ಯೂನಿವರ್ಸಲ್ ಅಂದ್ರೆ ಸ್ಥಿರ, ಸಾರ್ವತ್ರಿಕ ಅಂತ ಇದು ಭಾವಿಸಿತ್ತು. ಆದರೆ ಆಮೇಲೆ ಬಂದ ಚಿಂತಕರು, ಮುಖ್ಯವಾಗಿ ಡೀಕನ್ಸ್ಟ್ರಕ್ಷನಿಸ್ಟ್ಸ್, ಇದನ್ನ ಪ್ರಶ್ನೆ ಮಾಡಿದ್ರು. ಡೆರಿಡಾ? ಹೌದು, ಜಾಕ್ ಡೆರಿಡಾ. ಅವ್ರು ಹೇಳಿದ್ದು ಈ ರಚನೆಗಳು ಅಂದುಕೊಂಡಷ್ಟು ಸ್ಥಿರ ಅಲ್ಲ. ಅವುಗಳಲ್ಲಿ ದ್ವಂದ್ವಗಳು, ವಿರೋಧಾಭಾಸಗಳು ಇರ್ತವೆ. ಹಾಗಾಗಿ ಅರ್ಥ ಯಾವತ್ತೂ ಫಿಕ್ಸ್ಡ್ ಆಗಿರಲ್ಲ, ಅದು ಜಾರ್ತಲೇ ಇರುತ್ತೆ, ಅಸ್ಥಿರವಾಗಿರುತ್ತೆ ಅಂತ ವಾದಿಸಿದ್ರು. ಸ್ಟ್ರಕ್ಚರಲಿಸಂ ಹುಡುಕಿದ ಸಿಸ್ಟಮ್ ಅಷ್ಟು ಪಕ್ಕಾ ಅಲ್ಲ ಅಂತ ತೋರಿಸಿದ್ರು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಚನಿಕ ವಿಮರ್ಶೆ ನಮಗೆ ಹೇಳೋದು ಒಂದು ಕೃತಿಯ ಅರ್ಥ ಬರೀ ಪದಗಳಲ್ಲಿಲ್ಲ. ಆ ಪದಗಳು ಕಥೆಗಳನ್ನು ಸಾಧ್ಯವಾಗಿಸೋ ಆಳದ, ನಮಗೆ ಸಾಮಾನ್ಯವಾಗಿ ಕಾಣಿಸ್ತಾ ರೂಲ್ಸ್, ಕಲ್ಚರಲ್ ಕನ್ವೆನ್ಷನ್ಸ್ ಇದೆಯಲ್ಲ, ಅಲ್ಲಿದೆ ಅಂತ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಲ್ವಾ? ಖಂಡಿತ. ಕೊನೆಗೆ ಒಂದ್ ಯೋಚನೆ ಮಾಡೋಣ. ಸಾಹಿತ್ಯದ ಹಾಗೇನೆ ನಮ್ಮ ದಿನನಿತ್ಯದ ಜೀವನದ ಬೇರೆ ಅನುಭವಗಳನ್ನ, ಅಂದ್ರೆ ನಮ್ಮ ನಂಬಿಕೆಗಳು, ಸೋಷಿಯಲ್ ಪ್ರಾಕ್ಟಿಸಸ್, ನಮ್ಮ ರಾಜಕೀಯ ನಿಲುವುಗಳು, ಇವುಗಳನ್ನೆಲ್ಲ ರೂಪಿಸೋದ್ರಲ್ಲೂ ಇಂಥ ಕಾಣದ ಸ್ಟ್ರಕ್ಚರ್ಸ್ ಅಥವಾ ಸಿಸ್ಟಮ್ಸ್ ಕೆಲಸ ಮಾಡ್ತಿರಬಹುದಾ? ಇದನ್ನ